ಹೆಂಗೆ ಶುರು ಆಗಿದ್ದು ಬಣ್ಣದ ನನಗೆ ನಟನೆ ನಂಟು? ಹುಚ್ಚು ಚಿಕ್ಕನಿಂದ ಇತ್ತು. ಕನ್ನಡಿ ಮುಂದೆಲ್ಲ ಡಾನ್ಸ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದೆ. ಯಾರಾದಿದ್ರ ಇವ್ರನ್ನ ನೋಡಿ ನಾನು ಕಲಿತೆ ಅಥವಾ ಇವ್ರ ತರ ಆಗಬೇಕು ಅಂತಿತ್ತು ಅಂತ? ಇಲ್ಲ, ಆ ಥರ ಏನಿರಲಿಲ್ಲ. ಆ ಥರ ಏನಿರ್ಲಿಲ್ಲ. ಆ ಥರದ್ದಕ್ಕೆ ನಾನು ಸಾಗರ ಸಂಗಮ, ನಾನು 8th ಸ್ಟ್ಯಾಂಡರ್ಡ್ನಲ್ಲಿದ್ದೆ. ಸಾಗರ ಸಂಗಮಂ ಕಮಲಾಸನ್ ಅವ್ರದ್ದು ಬಂದಾಗ, ಅದು ಬಂದಮೇಲೆ ನಾನು ಕ್ಲಾಸಿಕಲ್ ಡಾನ್ಸ್ ಕಲಿಬೇಕು ಅಂತ ಭಾಳ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗೆ. ನಮ್ಮಮ್ಮ ಕಳಿಸ್ಲಿಲ್ಲ, ಅದು ಬೇರೆ ವಿಚಾರ. ಸೊ ಆ ಡಾನ್ಸ್ ಕ್ಲಾಸ್ ನಮ್ಮ ಮನೆ ಹತ್ರನೇ ಒಂದು ಡಾನ್ಸ್ ಸ್ಕೂಲ್ ಇತ್ತು. ಅಲ್ಲೆಲ್ಲ ಕಿಟಕಿಯಿಂದ ಹೊರಗಡೆ ಕಾಣುತ್ತಾ ಅಂತ ನೋಡೋದು, ಅದೆಲ್ಲ ಮಾಡ್ತಾ ಇದ್ದೆ. ಪದ್ಮಿನಿ ರವಿ ಅಂತ ಹೇಳಿ, ಪದ್ಮಿನಿ ರಾವ್ ಅವರು ಅಂತ ಹೇಳಿ, ಅವರು ದೊಡ್ಡ ಡಾನ್ಸರ್, ಅವ್ರದ್ದು ಸ್ಕೂಲ್ ಅದು. ನಾನು ಹೊರಗಡೆ ನಿಂತು ಅದನ್ನು ನೋಡ್ತಾ ಇದ್ದಿದ್ದೆ. ಹೋಗಿ ಕಲಿಬೇಕು ಅನ್ನೋ ಆಸೆ ಎಲ್ಲ ಬಹಳ ಇತ್ತು, ಆಗ ಆಗಲಿಲ್ಲ ಅದು. ಬಹುಶಃ ಅದಕ್ಕಾಗಿ ನನ್ನ ಮಗಳಿಗೆ ಒತ್ತಾಯಪೂರ್ವಕವಾಗಿ ಹಾಕಿದ್ದೆ ಅಂತ ಅನಿಸುತ್ತೆ. ಅವಳು ಶಿ ಡೆವಲಪ್ಡ್ ಎನ್ ಇಂಟ್ರೆಸ್ಟ್ ಅನ್ನೋದು ಖುಷಿ ಅಷ್ಟೇ. ಸೊ ಹೀಗೆ ಅದೇ ಆಗಬೇಕು, ಇದೇ ಥರ ಆಗಬೇಕು ಅಂತ ಅಲ್ಲ, ನಾನು ಒಟ್ಟು ಮಾಡ್ತಿರಬೇಕು ಅನ್ನೋದು ಹುಟ್ಟುಕೊಡ್ತು ಆವಾಗ. ಸ್ಕೂಲ್ಗಳಲ್ಲಿ ಸಣ್ಣ ಪುಟ್ಟ ನಾಟಕಗಳು ಎಲ್ಲ ಮಾಡ್ತಿದ್ದೆ. ಹೈಸ್ಕೂಲಿನಲ್ಲೂ ಅಷ್ಟೇ, ಹೈಸ್ಕೂಲಿಗೆ ಬಂದಾಗಲೂ ನನಗೆ ಪ್ರೈಸ್ಗಳೆಲ್ಲ ಬಂತು. ಬಟ್ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಎನ್ಕರೇಜ್ಮೆಂಟ್ ಇರಲಿಲ್ಲ. ಅದ್ರ ಹೌದಾ? ನೋ ಎನ್ಕರೇಜ್ಮೆಂಟ್? ನಮ್ಮಮ್ಮನಿಗೆ ಇಷ್ಟನೇ ಇರಲಿಲ್ಲ. ನಮ್ಮಪ್ಪನ ಏನಾಗಬೇಕಂತಿತ್ತು ಅಮ್ಮನಿಗೆ? ನಾವು 4 ಜನ ಅಣ್ಣ ತಮ್ಮಂದರು, 3 ಜನ, ನಾನು 4ನೇವನು, 3 ಜನ ಅಣ್ಣಂದರು ಇಂಜಿನಿಯರ್ಸು. ಸೊ ಆಬ್ವಿಯಸ್ಲಿ ನಾನು ಅವರೆಲ್ಲ ಇಂಜಿನಿಯರ್, ನೀನು ಡಾಕ್ಟರ ಆಗುವಂತ ಇತ್ತು. ಸೈನ್ಸ್ ಅನ್ನೋದು ನನ್ನ ತಲೆಗೆ ಹೋಗ್ತಾನೆ ಇರಲಿಲ್ಲ. ಮ್ಯಾಥ್ಸು ಸೈನ್ಸ್ ಎಲ್ಲ ಇಂಪಾಸಿಬಲ್ ಆಗಿತ್ತದು. ನಾನು BCom ತೊಗೊಂಡಾಗಂತೂ ನಮ್ಮಮ್ಮ ಏನೋ ಒಂದು ಕ್ಲರ್ಕಾಗಿ ಹಾಳಾಗೋಗ್ತೇನೆ ನಿನ್ನ ಲೈಫಲ್ಲಿ, ಹಿಂಗಾಗೋಯ್ತು, ಇವನೊಬ್ಬ ಹಿಂಗಾಗೋದ ಅಂತ ಕೊರಗ್ತಾಯಿದ್ರು. ಇನ್ಫ್ಯಾಕ್ಟ್ ನಾನು ನಾಟಕಗಳನ್ನೆಲ್ಲ ಕದ್ದು ಮಾಡ್ತಾ ಇದ್ದೆ ಹೈಸ್ಕೂಲ್. ನಮ್ಮಮ್ಮನಿಗೆಲ್ಲ ಮಾಡ್ತಿದ್ದೆ. ಹಾಗೇನೆ ಗೊತ್ತಾಗೋಗೋದು ಅವರಿಗೆ. ಏಟು ಕೊಡ್ತಿರ್ಲಿಲ್ಲ, ನಮ್ಮಲ್ಲಿ ತುಂಬ ಹೊಡೆದು ಬಿಡೋದು ಮಾಡ್ತಿರ್ಲಿಲ್ಲ. ಬಟ್ ತುಂಬ ಅದರ ಬಗ್ಗೆ ಇನ್ಸಲ್ಟ್ ಮಾಡೋದು, ಚುಚ್ಚೋದು ಮಾಡ್ತಿದ್ರು. ನನಗೆ ಐ ಸ್ಟಿಲ್ ರಿಮೆಂಬರ್, ನಾನು 9th ನನಗೆ ಫಸ್ಟ್ ಪ್ರೈಸ್ ಬಂತು. ರೋಟ್ರಿ ಕ್ಲಬ್ ಮಾಡಿದ ಇಂಟರ್ ಸ್ಕೂಲ್ ಕಾಂಪಿಟಿಷನಲ್ಲಿ ಫಸ್ಟ್ ಪ್ರೈಸ್ ಬಂತು ಆ್ಯಕ್ಟಿಂಗಿಗೆ. ನಾನು ಆ ಸರ್ಟಿಫಿಕೇಟ್ ಹರಿದುಬಿಟ್ಟು ಆ ಕಪ್ನ ನನ್ನ ಫ್ರೆಂಡ್ ಕೊಟ್ಬಿಟ್ಟು, ನೀನು ನಿಮ್ಮ ಮನೆಗೆ ತೊಗೊಂಡು ಕಳಿಸಿ, ಮನೆಗೆ ಹರಿದುಬಿಟ್ಟೆ. ಏನು ಮಾಡೋದು, ಸಿಕ್ಕಾಕೊಂಡ್ಬಿಟ್ರೆ ಮನೇಲಿ ಅಂತೇಳಿ. ಇವಾಗ ನಿಮ್ಮ ಅಂದರೆ ವಾಪಸ್ ತಗೊಂಡ್ರ ಆ ಕಪ್ಪು ಅಥವಾ ಹೇಗೆ ಹೋಯ್ತಾ? ಸೊ ಹಾಗೆ ಮಾಡ್ಕೊಂಡು ಬಂದಿದ್ದು. ಕಾಲೇಜಲ್ಲಿ ಏನು ಪಾಪ ನಾನು ಐ ವಾಸ್ ಔಟ್ ಆಫ್ ಕಂಟ್ರೋಲ್, ಇನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ತುಂಬ ಅಸಮಾಧಾನ ಮಟ್ಪಟ್ಕೊಳ್ಳೋರು. ನಮ್ಮಮ್ಮ ಹೋಗ್ತಾನೆ ಅಲ್ಲಿ ಕುಣಿಯೋಕ್ಕೆ, ಅಲ್ಲಿ ಮಾಡೋಕ್ಕೆ ಅಂತೆಲ್ಲ ರಿಹರ್ಸಲ್ಗಳಿಗೆ ಹೊಟ್ಟೋಗ್ತೀನಿ ಅಂತ. ಮೈಂಡ್ ಸೆಟ್ ತಂದೆ ತಾಯಿದ ಅರ್ಥ ಆಗಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನೀವು ಏನೇ ಸಾಧಿಸ್ಬಿಡಿ, ಐ ಥಿಂಕ್ ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಸುತ್ತೆ. ನೀವು ಎಂಥ ದೊಡ್ಡ ನಟನೇ ಆಗಿದ್ರು, ಆದರೂ ನನ್ನ ಮಗ MBBS ಮಾಡಬೇಕಿತ್ತು ಅಂದಿದ್ರ? ಓದೊಂದ್ರಲ್ಲೂ ಇವನು ಹಿಂಗಾಗೋದ ಅಂತ. ಹಾಗಂತೂ ನಾನೇನು ಕೆಟ್ಟದಾಗ ಓದ್ತಿರ್ಲಿಲ್ಲ. ಏನು ತಗೊಂಡಿದ್ನೋ ಒಂದು ಅಚ್ಚುಕಟ್ಟಾಗಿ ಓದ್ತಿದ್ದೆ. ಆವ್ರೇಜ್ ಸ್ಟೂಡೆಂಟಾ? ಅಬೋವ್ ಆವ್ರೇಜ್. ನಾನು BComನಲ್ಲಿ ಐ ಗಾಟ್ ಅ ರ್ಯಾಂಕ್ ಇನ್ ದ ಯೂನಿವರ್ಸಿಟಿ. ಅಂದರೆ 1 in 100 ಅಂತ 100 ರ್ಯಾಂಕ್ಸ್ ಡಿಕ್ಲೇರ್ ಮಾಡ್ತಾ ಇದ್ರು ಪ್ರತಿ ವರ್ಷ. ಅದರಲ್ಲಿ ಒಂದು ರ್ಯಾಂಕ್ ಬಂತು. ಸೊ ಯೂನಿವರ್ಸಿಟಿಯಲ್ಲಿ ಇಟ್ಸ್ ವೆರಿ ಗುಡ್ ಥಿಂಗ್. ಬಿಗ್ ಥಿಂಗ್. ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಅಡ್ಮಿಷನ್ ಸಿಗೋದು ವಾಸ್ ನಾಟ್ ಎನ್ ಈಸಿ ಥಿಂಗ್. ಅಲ್ಲಿ ಸಿಗ್ತದೆ. ನಾನು ಪುಣ್ಯ, ನಾನು ಆ ಕಾಲೇಜಿಗೆ ಹೋದೆ. ಆ್ಯಂಡ್ ಐ ಆಮ್ ವಾಟ್ ಎವರ್ ಐ ಆಮ್. ಆ ಕಾಲೇಜು ನನ್ನನ್ನು ರೂಪಿಸ್ತು ಅನ್ನೋದು ಅಫ್ಕೋರ್ಸ್ ಅಕ್ಷರಶಃ ಸತ್ಯ. ಅದು ಯಾಕಂದರೆ ನನ್ನ ಮೇಷ್ಟ್ರುಗಳು ನನಗೆ ಕನ್ನಡ ಪಾಠ ಮಾಡ್ತಾ ಇದ್ದಿದ್ದು ಡಾಕ್ಟರ್ H.S. ವೆಂಕಟೇಶ್ ಮೂರ್ತಿ, ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದಿದ್ದು ಪ್ರೊಫೆಸರ್ G.K. ಗೋವಿಂದರಾವ್. 2 ದಿಗ್ಗಜರು. ಅಫ್ಕೋರ್ಸ್ 2 ಬೇರೆ ಬೇರೆ ಥರದ ವ್ಯಕ್ತಿತ್ವ ಅವ್ರದ್ದು. ಅದು ಬಹಳನೇ ಪರಿಣಾಮ ಬೀರ್ತು. G.K. ಅವರು ಒಂಥರ ಹಿ ವಾಸ್ ವೆರಿ ರೆಬಲಿಯಸ್. ಆಗ ಇಂದಿರಾ ಗಾಂಧಿನ ಬೈತಿದ್ರು, ರಾಜೀವ್ ಗಾಂಧಿನ ಬೈತಿದ್ರು. ಆಮೇಲೆ ಹಿ ವಾಸ್ ಎ ಹಾರ್ಡ್ ಕೋರ್ ಲೆಫ್ಟಿಸ್ಟ್. ಅವರ ಆ ವಿಚಾರಗಳೆಲ್ಲ ನನ್ನ ಮೇಲೆ ಬಹಳ ಪರಿಣಾಮ ಬೀರ್ತು. HSV ಅವರು ಬಹಳ ಸಜ್ಜನರು, ಸಹೃದಯರು. ಅವರು ಮ್ಯಾಕ್ಸಿಮಮ್ ಬೈತಾ ಇದ್ದಿದ್ದು ಮೂರ್ಖ ಅಂತ ಅವ್ರು ಅಂದಿದ್ದಾರೆ. ಅಂದರೆ ಮಹಾ ಸಿಟ್ಟು ಬಂದಿದೆ ಅವ್ರಿಗೆ ಅಂತ. ಅಷ್ಟು ಸಹೃದಯರು ಅವರು. HSV ಅವ್ರನ್ನ ಇತ್ತೀಚೆಗೆ ನಾವು ಕಳ್ಕೊಂಡ್ವಿ. ಅವರ
ಅವರ ರಚನೆಗಳಲ್ಲಿ ಎಂಥ ಹೌದು ಮಾಂತ್ರಿಕ ಅದ್ಭುತ. ಶಕ್ತಿ ಆ್ಯಂಡ್ ಅವರ ಪ್ರೈಮ್ ಟೈಮ್ನಲ್ಲಿ ನಾನು ಅವ್ರ ಜೊತೆ ಸ್ಟೂಡೆಂಟ್ ಆಗಿದ್ದೆ ಅನ್ನೋದು ನನಗೆ ಬಹಳ ಖುಷಿಯ ಹೆಮ್ಮೆಯ ವಿಷಯ. ಅವ್ರ ಅವರು ರಚನೆಗಳಲ್ಲಿ- ಡಾಕ್ಟರೇಟ್ ಮಾಡಿದ್ದು ನಾನು ಸ್ಟೂಡೆಂಟ್ ಆಗಿದ್ದಾಗ. ಅವ್ರು ತುಂಬ ಜನನ ಅವರಿಂದಾಗಿ ನಮ್ಮ ಕಾಲೇಜ್ಗೆ ಸಿಕ್ಕಾಪಟ್ಟೆ ಸಾಹಿತಿಗಳೆಲ್ಲ ಬರ್ತಾಯಿದ್ರು. BRL ಅವರಂತೂ ಅವ್ರಿಗೆ ಬಹಳ ಆತ್ಮೀಯರು, ಆಗಾಗ ಬರ್ತಾನೆ ಇದ್ರು. ಸೊ ಹಾಗೆ ಅವರೆಲ್ಲರೂ ನನಗೂ ಪರಿಚಯ ಆದರು. ನನ್ನ ಹೆಸರು ಜೊತೆಗೆ ಹೇಳುವಷ್ಟು ಸಲಿಗೆ ಬೆಳೆಸ್ಕೊಂಡ್ರು. ಅವರು ಆ ಎಲ್ಲ ಪ್ರೀತಿ ವಿಶ್ವಾಸಗಳೆಲ್ಲ ನನಗೆ ಅವರಿಂದ ಸಾಧ್ಯ ಆಯಿತು. ವಂಡರ್ಫುಲ್. ಅಂದರೆ ಒಂದು ಹೊಸ ಲೋಕ ತೆರೆದುಕೊಳ್ತಾರೆ. ಹೌದು. ಆಮೇಲೆ GKG ಅವರಿಂದಾಗಿಯೇ ನಾನು ಥಿಯೇಟರ್ಗೂ ಬಂದಿದ್ದು. ನಾನು 3 ವರ್ಷ ನಾಟಕ ಮಾಡಿದೆ. BComಲ್ಲಿದ್ದ 3 ವರ್ಷ ಆ ಕಾಲೇಜಲ್ಲಿ ಒಂದು ದೊಡ್ಡ ಮೂಮೆಂಟ್ ಅಂತಂದರೆ ಒಂದು ನಾಟಕ ಮಾಡಿಸ್ತಾ ಇತ್ತು. ಕಾಲೇಜು ವುಡ್ ಇನ್ವೆಸ್ಟ್ ಮನಿ ಓನ್ಲಿ ಫಾರ್ ದ ಶೋ. ಅದನ್ನು ವೆರಿ ಬಿಗ್ ಥಿಂಗ್. ಅದು ಕಾಂಪಿಟೇಷನ್ಗಾಗಿ ಅಂತಲ್ಲ, ಒಂದು ಶೋ ಮಾಡಬೇಕು ಅಂತ. ಅದನ್ನು ಆಮೇಲೆ ಕಾಂಪಿಟೇಷನ್ಗೂ ಕಳಿಸ್ತಾ ಇದ್ರು. ಹಂಗಾಗ್ತಾಯಿತ್ತು. ಸೊ ಆ ಕಾಂಪಿಟೇಷನ್ಗೆ 3 ವರ್ಷವೂ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಫಾರ್ ದ ಯೂನಿವರ್ಸಿಟಿ ಲೆವೆಲ್ಗೆ ಬಂತು. ಸೊ ಆ 3ನೇ ವರ್ಷದ ಜಡ್ಜ್ ಆಗಿದ್ದು ಸುರೇಂದ್ರನಾಥ್ ಎಸ್ ಅಂತ, ಸಂಕೇತ್ ನಾಟಕಗಳ ನಿರ್ದೇಶಕರವರು. ಅವರು ಕಳಿಸಿ ಅವನ್ನ ನಮ್ಮ ಟ್ರೂಪಿಗೆ ಮಾಡ್ತಾನ ಅಂತ ಹೇಳಿದ್ರು. ಸೊ GKG ಅವರು ನನ್ನನ್ನು ಕಳಿಸ್ಕೊಟ್ರು ಅಲ್ಲ ಥಿಯೇಟರ್ ಟ್ರೂಪಿಗೆ. ಸೊ ಸಂಕೇತಿಗೆ ಬಂದೆ. ಅಲ್ಲಿಂದ ಶುರುವಾಯಿತು ಅಲ್ಲಿಂದ.